ಜುಲೈ 14ಕ್ಕೆ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು. ಆಷಾಢಕ್ಕೂ ಮುನ್ನವೇ ಸಚಿವರ ಪ್ರಮಾಣ ವಚನ ಫಿಕ್ಸ್ ಆಗುತ್ತೆ. ಜುಲೈ 14ರಂದು ಸಚಿವರ ಪ್ರಮಾಣ ವಚನ ಖಚಿತ. ಜುಲೈ 14ಕ್ಕೆ ಫುಲ್ ಆಗುತ್ತೆ ಸಿಎಂ ಡಿಕೆಶಿ ಕ್ಯಾಬಿನೆಟ್. ಪೂರ್ಣ ಸಂಪುಟದೊಂದಿಗೆ ಮುಂದಿನ ಡಿಕೆ ಕ್ಯಾಬಿನೆಟ್ ಮೀಟಿಂಗ್. ಜುಲೈ 16ರಂದು ನಡೆಯಲಿದೆ ಸಚಿವ ಸಂಪುಟ ಸಭೆ. ವಿಧಾನಸೌಧದಲ್ಲಿ ನಿಗದಿಯಾಗಿರುವ ಕ್ಯಾಬಿನೆಟ್ ಮೀಟಿಂಗ್. ಜುಲೈ 14ನೇ ತಾರೀಕಿಗೆ ಸಂಪುಟ ವಿಸ್ತರಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ನಡೆದಿದೆ. ಆಷಾಢಕ್ಕೂ ಮುನ್ನವೇ ಸಚಿವರ ಪ್ರಮಾಣ ವಚನ ಫಿಕ್ಸ್ ಆಗುತ್ತೆ. ಜುಲೈ 14ರಂದು ಸಚಿವರ ಪ್ರಮಾಣ ವಚನ ಖಚಿತ. ಜುಲೈ 14ಕ್ಕೆ ಡಿಕೆಶಿ ಕ್ಯಾಬಿನೆಟ್ ಫುಲ್ ಆಗುತ್ತೆ. ಹಾಗಾದ್ರೆ ಇರುವಂತಹ 20 ಸಚಿವ ಸ್ಥಾನಕ್ಕೆ 40 ಆಕಾಂಕ್ಷಿಗಳಿದ್ರು. ಇದೀಗ 80 ಆಕಾಂಕ್ಷಿಗಳು. 20ಕ್ಕೆ 80 ಆಕಾಂಕ್ಷಿಗಳು ಅಂತ ಅಂದ್ರೆ ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಯಾರಿಗೆ ಬಿಡಬೇಕು, ಯಾರನ್ನ ಡಿಕೆ ಸಂಪುಟ ಸೇರ್ತಾರೆ, ಹೀಗೆ ಹಲವು ಜಟಾಪಟಿಗಳಿದಾವೆ. ಜುಲೈ 14ನೇ ತಾರೀಕು ಇದೀಗ ಡೇಟ್ ಫಿಕ್ಸ್ ಆಗುತ್ತೆ. ಜುಲೈ 14ರಂದು ಒಂದು ಕಡೆ ಈಗಾಗಲೇ 13 ಜನ ಡಿಕೆ ಕ್ಯಾಬಿನೆಟ್ನಲ್ಲಿ ಇರುವಂಥದ್ದು. ಇದೀಗ ಉಳಿದಂಥ 20 ಸ್ಥಾನಗಳಿಗೆ 20 ಸಚಿವ ಸ್ಥಾನ ಅಲ್ಲಿ ಭರ್ತಿ ಆಗಬೇಕು. ಅದಕ್ಕೆ ಯಾರಿಗೆ ಅವಕಾಶ, ನನಗೂ ಬೇಕು ನಿನಗೂ ಬೇಕು ಅಂತ ಶಾಸಕರೇ ಅಲ್ಲಿ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಅವರ ಬೆಂಬಲಿಗರು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನ ಹೇರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಮುಂದೆ ಇರುವಂತಹ ಸವಾಲು 108 ಇದಾವೆ ಈ ವಿಚಾರದಲ್ಲಿ. ನೋಡಿ, ಸಮುದಾಯವಾರು ಹೇಳಬೇಕಾ, ಜಾತಿವಾರು ಇಲ್ಲಿ ಲೆಕ್ಕಾಚಾರ ಮಾಡ್ಕೋಬೇಕಾ, ಅಥವಾ ಹಿರಿಯರು ಕಿರಿಯರು ಈ ವಿಚಾರದಲ್ಲಿ ಏನಾದರೂ ಲೆಕ್ಕಾಚಾರ ಮಾಡ್ಕೋಬೇಕಾ, ಹೊಸಬರಿಗೆ ಹಳಬರಿಗೆ ಅನ್ನುವಂಥ ಈ ರೀತಿಯಾದಂಥ ಲೆಕ್ಕಾಚಾರಗಳು ಯಾವ ನಿಟ್ಟಿನಲ್ಲಿ ಇಲ್ಲಿ ಅವಕಾಶವನ್ನು ಒದಗಿಸಿಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಗೊಂದಲ ಇರುವಂಥದ್ದು. ಯಾಕಂದರೆ ಈಗ ನೋಡಿ, ಡಿ.ಕೆ. ಶಿವಕುಮಾರ್ CM ಆಗಿ 40 ದಿನ ಆಯಿತು, 40 ದಿನದ ಮೇಲಾಯಿತು. ಇದೀಗ ಡಿ.ಕೆ. ಸಂಪುಟದಲ್ಲಿ ಇನ್ನೂ ಸಚಿವರನ್ನ ಅಲ್ಲಿ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಶಾಸಕರನ್ನ ಸಚಿವರಾಗಿ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಇರುವಂಥ ಲಾಬಿ ಅಷ್ಟಿದಾವೆ. ಎಷ್ಟು ಜನ ಲಾಬಿಯಲ್ಲಿ ಮಾಡ್ತಾ ಇದ್ದಾರೆ? 20 ಸ್ಥಾನಕ್ಕೆ 20 ಸಂಭಾವ್ಯ ಸಚಿವರ ಪಟ್ಟಿ ಫೈನಲ್ ಮಾಡಿರುವ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ಸಂಭಾವ್ಯರ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. 3 ದಿನದಲ್ಲಿ ದೆಹಲಿಗೆ ಸಿಎಂ ಡಿ.ಕೆ. ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಬಳಿ ಒಪ್ಪಿಗೆ ಪಡೆದು ಸಂಪುಟ ವಿಸ್ತರಣೆ ಮಾಡಲಾಗುತ್ತೆ. 80 ಆಕಾಂಕ್ಷಿಗಳ ಪೈಕಿ 20ಕ್ಕೂ ಹೆಚ್ಚು ಹೆಸರು ಶಾರ್ಟ್ ಲಿಸ್ಟ್ನಲ್ಲಿದ್ದಾವೆ. ಡಿಕೆ ಸಂಪುಟ ವಿಸ್ತರಣೆ ಯಾರಿಗೆ ಅದೃಷ್ಟ, ಯಾರಿಗೆ ದುರಾದೃಷ್ಟ? ಆಷಾಢಕ್ಕೂ ಮುನ್ನವೇ ಸಚಿವ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇಪ್ಪತ್ತು ಸಂಭಾವ್ಯ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿದೆ. ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿ. ಸಿದ್ದರಾಮಯ್ಯ ಜೊತೆ ಯಾಕೆ ಚರ್ಚೆ? ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ರಾಜೀನಾಮೆಯನ್ನು ಪಡೆದುಕೊಂಡಿದ್ದಾರೆ. ಓಕೆ, ಈಗ ರಾಜೀನಾಮೆಯನ್ನು ನೀಡಿದ್ದಾರೆ ಅವರ ಸ್ಥಾನಕ್ಕೆ. ಬಟ್ ಅವರು CM ಆದಂತಹ ಸಂದರ್ಭದಲ್ಲಿ ಎಷ್ಟು ಜನಗಳನ್ನ ಅಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು, ಯಾರನ್ನ ಫೈನಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ.
ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ಒತ್ತಡ ಏನಿಲ್ಲ, ನಮ್ಮ ನಾಯಕರು ಇವತ್ತು ನಾಳೆ ನಮ್ಮ ಬರ್ತಾರೆ. ಬಂದ ಮೇಲೆ ಯಾವತ್ತು